don't know if I can find my way out. I'm stuck in a prison of doubt. In this torsion, and everything is grown up tight. Got attacked by rain. ಒಂದು ಹಿಡನ್ ಸ್ಟ್ರೀಮ್ ಹತ್ರ ಇರೋ ಒಂದು ಕ್ಯಾಫೆಯಲ್ಲಿ ಹೋಗಿ ಸ್ವಲ್ಪ ನೇಚರ್ ಎಂಜಾಯ್ ಮಾಡುವಂಥ ಈಚೆ ಕಡೆ ಬಂದಿದ್ದೇವೆ ನಾವು. ಲಂಚ್ ಮಾಡೋ ಪ್ಲ್ಯಾನ್ ಇತ್ತು ನಮ್ಮದು ಹಿಮಾಚಲ್ ಹೋಮಲ್ಲಿ, ಅದು ಆಗಿಲ್ಲ. ಸೊ ಅದಕ್ಕೆ ಹೊರಗಡೆ ಸ್ವಲ್ಪ ತಿಂದರೆ. ಆ್ಯಂಡ್ ಈ ಟೈಮಲ್ಲಂತೂ ವೆದರ್ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಈ ವರ್ಷ ಒಂದು ಎಡ್ಡೆ ಬ್ಯಾಲೆ ಬಂಡ Nobody is watching at night. Need a friend to shake me out again. ದುಬೈಯ ಆ ಪಾಲಿಶ್ಡ್ ಲೈಫ್ ಸ್ಟೈಲ್, ಎತ್ತರವಾದ ಕಟ್ಟಡಗಳೆಲ್ಲ ನನಗೆ ತುಂಬ ಇಷ್ಟ. ಅದು ತುಂಬ ಸುಂದರವಾಗಿದೆ. ಆದರೆ ಇವತ್ತು ನಾನು ಜಗತ್ತಿನ ಮತ್ತೊಂದು ಮುಖವನ್ನು ನೋಡ್ತಾ ಇದ್ದೇನೆ. ಇದು ಕಚ್ಚಾ, ಶಾಂತ ಮತ್ತು ಸಂಪೂರ್ಣವಾಗಿ ಪ್ರಕೃತಿಯ ಮಡಿಲಲ್ಲಿರೋ ಫೀಲ್ ಕೊಡ್ತಾ ಇದೆ. ಇಲ್ಲಿ ಸಮಯದ ಯಾವುದು ನಿರ್ಬಂಧವಿಲ್ಲ, ಜನಜಂಗುಳಿ ಇಲ್ಲ. ಬರೀ ಇದೊಂದೇ ಶುದ್ಧ ಕಾಡು ಮತ್ತು ಪ್ರಕೃತಿ ಹೇಗೆ ಇರಬೇಕೆಂದು ಬಯಸುತ್ತದೆಯೋ ಹಾಗೆಯೇ ಇದೆ. ಇಲ್ಲಿ ಯಾವುದೇ ಅವಸರವಿಲ್ಲ, ಕೇವಲ ಕಣ್ಣಿಗೆ ಕಟ್ಟುವಂತಹ ಅಪ್ಪಟ ನೈಜ ಭೂದೃಶ್ಯ. ಇವತ್ತು ಪ್ಯಾರಾಗ್ಲೈಡಿಂಗ್ ಮಾಡುವ ಪ್ಲ್ಯಾನ್ ನಂದಾಗಿತ್ತು, ಆದರೆ ಈ ಪರ್ವತಗಳು ನನಗೋಸ್ಕರ ಬೇರೆಯೇ ಪ್ಲ್ಯಾನ್ ಮಾಡಿದ್ವು. ಸೊ ಕೆಲವೊಮ್ಮೆ ಲೈಫ್ನಲ್ಲಿ ನಮ್ಮದು ನಾವು ಮಾಡಿರೋ ಥರ ನಡೀಲಿಲ್ಲ ಆದರೆ ಏನು ಬೆಟರ್ ಆಗತ್ತೆ ಅನ್ನೋಕ್ಕೆ ಇದೇ ಒಂದು ಸಾಕ್ಷಿ. ನಾವೀಗ ಹಿಂದೆ ಹೋಗ್ತಿದ್ದೇವೆ ಆ್ಯಂಡ್ ಕಂಟಿನ್ಯೂಸ್ ಮಳೆ ಇರೋದ್ರಿಂದ ರೋಡ್ ಸ್ವಲ್ಪ ಟ್ರಿಕ್ಕಿ ಇರುತ್ತೆ ಅಂತ ಅನಿಸ್ತಾ ಇದೆ. ಒಂದೇಟೆ ನಾನು ಒಂದೇಟೆ ಅಲ್ಲಿ ಇತ್ತದಲ್ಲ ಮನ್ಪರೆ ಬಿಡ್ತೀನಿ, ಕಾನ್ಸಂಟ್ರೇಟ್ ಮನ್ಪರೆ ಬಿಡ್ಲಿದ್ರು. The bike is somewhere there. And we have come to this beautiful Undade trees, bro. Undade tree? Huh? Devdar. ನಮ್ಮ ಕಡೆ ಈ ಮರಗಳಿಲ್ಲ ಅಲ್ವಾ, ಅದಕ್ಕೆ ಇಲ್ಲಿದ್ದನ್ನು ನೋಡಿ ತುಂಬ ಖುಷಿ ಆಗ್ತಿದೆ. ನೋಡೋಕ್ಕೆ ತುಂಬ ಸುಂದರವಾಗಿಯೂ ಇದೆ. ಆ್ಯಂಡ್ ಒಂದು ಸ್ವಲ್ಪ ಮೇಲೆ ಬಂದಿದ್ದೇವೆ. ಬಿದ್ದರೆ ಎಲ್ಲಾದರೂ ಒಂದು 100 ಮೀಟರ್ ಕೆಳಗೆ ಹೋಗ್ತೇವೆ. ಆ್ಯಂಡ್ ಮೇಲೆ ಕಡೆ ಎಂಡ್ ಏನು ಕಾಣಿಸ್ತಾ ಇಲ್ಲ, ತುಂಬ ಜಾಸ್ತಿ ದೂರ ಹೋಗ್ಬೇಕಂತ ಅನಿಸ್ತಾ ಇದೆ. ಆ್ಯಂಡ್ ಮಳೆನೂ ಸ್ವಲ್ಪ ಸ್ವಲ್ಪ ಬರ್ತಾ ಇದೆ. ಸೊ ಒಂದು ಚಿಕ್ಕ ಬ್ರೀದರ್ ಥರ ಇಲ್ಲಿ ನಾವು ಬ್ರೇಕ್ ತಗೊಂಡ್ವಿ. ಸ್ವಲ್ಪ ಎಕ್ಸ್ಪ್ಲೋರ್ ಮಾಡ್ತೇವೆ ಆಚೆ ಈಚೆ ಆ್ಯಂಡ್ ದೆನ್ ವಿಲ್ ಹೆಡ್ ಬ್ಯಾಕ್. क्या है दीदी? अच्छा बिस्किट, बाकी आपको खाना है भाई. दूसरे मोबाइल में दीदी चाय बहुत अच्छा बना है. ऐसे ऐसे खाते हैं इसको, बचपन में नहीं खाया क्या? ऐसे डुबा के. ये क्या है दीदी?
क्या है वो? Shuhada. You know what is shuhada? Shuhada. Now I'll show you the orthodox technique. Open it like this. क्रीम खा लिया. अब इसे बहुत खतरनाक चाय बनाएगी. Cheers. ಬೆಳ್ಳುಳ್ಳಿ ಕಬಾಬ್. ಒನ್ಸ್ ಮೋರ್ ಅನ್ಬೇಕು. ನಾವು ಕುಲ್ಲು ಕಡೆಗೆ ಬಂದಿದ್ದೇವೆ. ಇಲ್ಲಿ ಒಂದು ಸ್ವಲ್ಪ ಆಕಾಶ ನೋಡಿ ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದೆ ಅಂತ. This got broken. It had come out from here. ಹಿಂದೆ ಕ್ಯಾಂಪ್ ಸೈಟ್ಗೆ ಹೋಗೋ ದಾರಿಯಲ್ಲಿ ಬೈಕಲ್ಲಿ ಸ್ವಲ್ಪ ಪ್ರಾಬ್ಲಮ್ ಬಂತು. ಎಂಜಿನ್ ಕವರ್ ಬಂದು ಬಿದ್ದೋಯ್ತು. ಸೊ ಹೇಗಾದರೂ ಅದನ್ನು ಸ್ವಲ್ಪ ಕಟ್ಟಿ ಮುಂದೆ ಗ್ಯಾರೇಜಲ್ಲಿ ಅದನ್ನು ಫಿಕ್ಸ್ ಮಾಡಬೇಕು. ಅತ್ತು ಬೋಲ್ಟ್ ರೆಡಿ ಕಟ್ಟನ್ ಬಿಡ್ಚು ಬೈ ಹಾಂ ಒಂದೊಂದು ನೆಕ್ ಒಂಜಿ ಇದೊಂದು ನೆಕ್ ಕಟ್ಟಗ ಅಲ್ಲ ಒಂದೊಂಜಿ ಕಿಂಜರ್ದು ಇಡೆ ಕಟ್ಲೆಗೆ ಉಲೇಡ್ದು ಕಣ್ಣಿಗೆ ಹಾಂ ಕಿಂಜ ಮಲ್ಲ ಬಿಡ್ಚು ಹಾಂ ಯಾವ ಸದ್ಯಕ್ಕೆ ಯಾವ ಮಾತ್ರ ಇರು ಅಲ್ಲ ಆಗ್ತದ ಗ್ಯಾರೇಜ್ ಹತ್ರ ರೀಚ್ ಆಗಿ ಅದನ್ನು ಫಿಕ್ಸ್ ಮಾಡೋಕ್ಕೆ ಹೋದಾಗ ಇದರಲ್ಲಿ ಕಟ್ ಆಗೋಯ್ತು. ಸೊ ನಾವು ಅದನ್ನು ಕಂಪ್ಲೀಟಾಗಿ ತೆಗೆದೇ ಬಿಟ್ವೆ, ಹಿಂದೆಗಡೆ ಕಟ್ಟಿಬಿಟ್ವೆ. ಇವತ್ತು ಮತ್ತೆ ಟ್ರೈ ಮಾಡ್ತಿದ್ದೇವೆ. ಮೇಲಂತೂ ನನಗೆ ಕಾಣಿಸ್ತಾ ಇದೆ ಕೆಲವರು ಪ್ಯಾರಾಗ್ಲೈಡಿಂಗ್ ಮಾಡೋದು. ಸೊ ನಂಗೆ ಅನಿಸ್ತದೆ ಇವತ್ತು ಇಟ್ಸ್ ಪಾಸಿಬಲ್. Need a film to shake me out again. I don't know if I can find my way out.